Dear students, heartily welcome to my class. Myself Hemalata. I am teaching you sociology subject both for first PUC and second PUC. It is not a new subject for you. As like history, economics, political science, you also have one of the important subject, that is sociology. It is not new subject for you. Why? Because you have to study in your primary level and high school level like subject like social science. ಅಂದರೆ ನೀವು ಪ್ರೈಮರಿಯಲ್ಲಿ ಹೈಸ್ಕೂಲ್ ಲೆವೆಲಲ್ಲಿ ನೀವು ಸಮಾಜ ವಿಜ್ಞಾನ ಎಂಬ ಒಂದು ಸಬ್ಜೆಕ್ಟನ್ನು ಅಧ್ಯಯನ ಮಾಡಿರ್ತೀರಿ. ಅದೇ ರೀತಿ ಸಮಾಜಶಾಸ್ತ್ರ ಅಂತ ಹೇಳುವಂಥದ್ದು ಕೂಡ ಆ ಸಮಾಜ ವಿಜ್ಞಾನದ ಒಂದು ಮುಂದುವರಿದ ಭಾಗ ಅಂತಲೇ ಹೇಳ್ಬೋದು. ಇಲ್ಲಿ ನೀವು ಹೈಸ್ಕೂಲ್ ಮತ್ತು ಪ್ರೈಮರಿ ಲೆವೆಲಲ್ಲಿ ಕಲಿತದಕ್ಕಿಂತ ಇನ್ನು ಸ್ವಲ್ಪ ವಿಸ್ತಾರವಾಗಿ ಸಮಾಜಶಾಸ್ತ್ರದಲ್ಲಿ ಅಧ್ಯಯನ ಮಾಡಲಿಕ್ಕಿದ್ದೀರಿ. ಓಕೆ, ಸೋಷಿಯಾಲಜಿ ಫಾರ್ ಬೋತ್ ಫಸ್ಟ್ ಪಿ ಯು ಸಿ ಆ್ಯಂಡ್ ಸೆಕೆಂಡ್ ಪಿ ಯು ಸಿ, ಪ್ರಥಮ ಪಿ ಯು ಸಿ ಮತ್ತು ದ್ವಿತೀಯ ಪಿ ಯು ಸಿಯಲ್ಲಿ ನೀವು ಸಮಾಜಶಾಸ್ತ್ರ ವಿಷಯವನ್ನು ಅಧ್ಯಯನ ಮಾಡಲಿಕ್ಕಿದ್ದೀರಿ. ಓಕೆ, ಟುಡೇ ವಿ ಆರ್ ಸ್ಟಡಿ ದಿ ಫಸ್ಟ್ ಪಿ ಯು ಸಿ ಸೋಷಿಯಾಲಜಿ. ನಾವು ಪ್ರಥಮ ಪಿ ಯು ಸಿಯ ಸೋಷಿಯಾಲಜಿ ಸಮಾಜಶಾಸ್ತ್ರ ವಿಷಯವನ್ನು ನೋಡೋಣ. ದಟ್ ಈಸ್ ಫಸ್ಟ್ ಪಿ ಯು ಸಿ ಸೋಷಿಯಾಲಜಿ, ದಟ್ ಈಸ್ ಇಂಟ್ರೊಡಕ್ಷನ್ ಟು ಸೋಷಿಯಾಲಜಿ. ಇಂಟ್ರೊಡಕ್ಷನ್ ಟು ಸೋಷಿಯಾಲಜಿ. ದಿಸ್ ಈಸ್ ಫಸ್ಟ್ ಪಿ ಯು ಸಿ ಟೆಕ್ಸ್ಟ್ ಬುಕ್. ಫಸ್ಟ್ ಪಿ ಯು ಸಿ ಸೋಷಿಯಾಲಜಿ ಟೆಕ್ಸ್ಟ್ ಬುಕ್, ಇಂಟ್ರೊಡಕ್ಷನ್ ಟು ಸೋಷಿಯಾಲಜಿ. ದಿಸ್ ಈಸ್ ಇಂಗ್ಲಿಷ್ ವರ್ಷನ್ ಟೆಕ್ಸ್ಟ್ ಬುಕ್. ಕನ್ನಡದಲ್ಲಿ ಆದರೆ ಸಮಾಜಶಾಸ್ತ್ರದ ಪರಿಚಯ ಎಂಬ ಒಂದು ಟೆಕ್ಸ್ಟ್ ಬುಕ್ಕನ್ನು ನೀವು ಪರ್ಚೇಸ್ ಮಾಡ್ಬೋದು. ನಮ್ಮ ಕಾಲೇಜ್ ಲೈಬ್ರರಿಯಲ್ಲಿಯೂ ಇದೆ. ನೀವು ಔಟ್ಸೈಡ್ ಬೇಕಾದರೆ ಬುಕ್ ಸ್ಟಾಲಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಓಕೆ, ದಿಸ್ ಈಸ್ ಯುವರ್ ಟೆಕ್ಸ್ಟ್ ಬುಕ್. ವಾಟ್ ಆರ್ ದಿ ಸಿಲೆಬಸ್ ಆಫ್ ಫಸ್ಟ್ ಪಿ ಯು ಸಿ ಸೋಷಿಯಾಲಜಿ? ಪ್ರಥಮ ಪಿ ಯು ಸಿಯ ಸಮಾಜಶಾಸ್ತ್ರದಲ್ಲಿ ಯಾವುದೆಲ್ಲ ನಾವು ಅಧ್ಯಾಯವನ್ನು ನೋಡಲಿಕ್ಕಿದ್ದೇವೆ ಅಂತ ಹೇಳುವಂಥದ್ದು. ಇನ್ ಟೆಕ್ಸ್ಟ್ ಬುಕ್ ವಿ ಹ್ಯಾವ್ ಟೋಟಲ್ 8 ಚಾಪ್ಟರ್. ಫಸ್ಟ್ ಪಿ ಯು ಸಿ ಸೋಷಿಯಾಲಜಿಯಲ್ಲಿ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿದರೆ ಒಟ್ಟು 8 ಚಾಪ್ಟ್ರನ್ನು ಕೊಟ್ಟಿದ್ದಾರೆ. ಆದರೆ ದಿಸ್ ಇಯರ್ ಅಂದರೆ ಈ ವರ್ಷ ಈ ಕೋವಿಡ್-19ದಾಗಿ ಪಠ್ಯಕ್ರಮಗಳು ಸರಿಯಾಗಿ ಟೈಮಿಗೆ ಸರಿಯಾಗಿ ಮಾಡಲಿಕ್ಕೆ ಕಷ್ಟ ಆಗ್ತಾ ಇರುವುದರಿಂದಾಗಿ ಏನು ಮಾಡಿದ್ದಾರೆ, ಪಿ ಯು ಬೋರ್ಡ್ನವರು ಕಟ್ ಮಾಡಿದ್ದಾರೆ, ಕೆಲವೊಂದು ಚಾಪ್ಟ್ರನ್ನು ಕಟ್ ಮಾಡಿದ್ದಾರೆ. ಈ ಸೋಷಿಯಾಲಜಿ ಸಬ್ಜೆಕ್ಟಲ್ಲಿ 8 ಚಾಪ್ಟರ್ ಇದ್ದದನ್ನು 6 ಚಾಪ್ಟರ್ ಆಗಿ ಮಾಡಿದ್ದಾರೆ. ಟೋಟಲ್ 8 ಚಾಪ್ಟರ್ಸ್ ಆರ್ ದೇರ್ ಇನ್ ಫಸ್ಟ್ ಪಿ ಯು ಸಿ ಸೋಷಿಯಾಲಜಿ. ಕಟ್ ಮಾಡಿದಾಗ 6 ಚಾಪ್ಟರ್ ಉಳ್ಕೊಂಡಿದೆ. 6.5 ಅಂತ ಹೇಳ್ಬೋದು. ಲಾಸ್ಟಿಗೆ ಸೋಷಲ್ ಚೇಂಜ್ ಅಂತ ಹೇಳುವಂಥ ಒಂದು ಏನು ಚಾಪ್ಟರ್ ಏನಿದೆ ಅದರಲ್ಲಿ ಒಂದು 2 ಟಾಪಿಕನ್ನು ಕೊಟ್ಟಿದ್ದಾರೆ. ಮೀನಿಂಗ್, ನೇಚರ್ ಆ್ಯಂಡ್ ಡೆಫಿನಿಷನ್ಸ್ ಆಫ್ ಸೋಷಿಯಲ್ ಚೇಂಜ್ ಅಂತ. ಉಳಿದೆಲ್ಲದನ್ನು ಕಟ್ ಮಾಡಿದ್ದಾರೆ. ಟೋಟಲ್ 2.5 ಚಾಪ್ಟರನ್ನು ಕಟ್ ಮಾಡಿದ್ದಾರೆ. ಯಾವುದೆಲ್ಲ ಚಾಪ್ಟರ್ಸ್ಗಳು ಅಂತ ಹೇಳಿದರೆ ಎನ್ವಿರಾನ್ಮೆಂಟ್ ಆ್ಯಂಡ್ ಸೊಸೈಟಿ ಅಂದರೆ ಪರಿಸರ ಮತ್ತು ಸಮಾಜ ಅಂತ ಹೇಳುವಂಥ ಒಂದು ಚಾಪ್ಟರ್, ಆ್ಯಂಡ್ ಸೋಷಲ್ ರಿಸರ್ಚ್ ಎಂಬ ಒಂದು ಚಾಪ್ಟರ್, ಸಾಮಾಜಿಕ ಸಂಶೋಧನೆ ಎಂಬಂಥ ಒಂದು ಚಾಪ್ಟರನ್ನು ಕಟ್ ಮಾಡಿದ್ದಾರೆ. ಓಕೆ, 6 ಚಾಪ್ಟರ್ ಟೋಟಲ್. ವಾಟ್ ಆರ್ ದ್ಯಾಟ್ ಚಾಪ್ಟರ್ಸ್? ಫಸ್ಟ್ ಒನ್, ನೇಚರ್ ಆಫ್ ಸೋಷಿಯಾಲಜಿ, ಸಮಾಜಶಾಸ್ತ್ರದ ಸ್ವರೂಪ ಎಂಬಂಥ ಅಧ್ಯಾಯ. ಫಸ್ಟ್ ಚಾಪ್ಟರ್, ನೇಚರ್ ಆಫ್ ಸೋಷಿಯಾಲಜಿ. ಹಿಯರ್ ವಿ ಹ್ಯಾವ್ ಟು ಸ್ಟಡಿ ದಿ ವಾಟ್ ಈಸ್ ಸೋಷಿಯಾಲಜಿ, then definitions of sociology, importance, characteristics, contributions of social thinkers we have to study in this chapter. Then second chapter, basic concepts, ಮೂಲಭೂತ ಪರಿಕಲ್ಪನೆಗಳು ಎಂಬಂಥ ಅಧ್ಯಾಯ. Second chapter, basic concept. We have to study some important basic concept in sociology ಹೇಳುವಂಥದ್ದು. ಅಂದರೆ ಮೂಲಭೂತ ಪರಿಕಲ್ಪನೆಗಳು, ಸಮಾಜಶಾಸ್ತ್ರದ ಕೆಲವೊಂದು ಮುಖ್ಯವಾದ ಮೂಲಭೂತ ಪರಿಕಲ್ಪನೆಗಳನ್ನು ನಾವು ಸೆಕೆಂಡ್ ಚಾಪ್ಟ್ರಲ್ಲಿ ಕಲೀಲಿಕ್ಕೆ ಇದ್ದೇವೆ ಅಂತ ಹೇಳ್ಬೋದು. ದೆನ್ ಥರ್ಡ್ ಚಾಪ್ಟರ್, ಸೋಷಿಯಲ್ ಪ್ರಾಸೆಸ್, ಸಾಮಾಜಿಕ ಪ್ರಕ್ರಿಯೆಗಳು ಅಂತ ಹೇಳುವಂಥ 3ನೇ ಅಧ್ಯಾಯವನ್ನು ನಾವು ನೋಡಲಿಕ್ಕಿದ್ದೇವೆ. ಸಮ್ ಆಫ್ ದಿ ಇಂಪಾರ್ಟೆಂಟ್ ಸೋಷಿಯಲ್ ಪ್ರಾಸೆಸ್
ಇನ್ ಸೊಸೈಟಿ ಆರ್ ಸೋಷಿಯಾಲಜಿ. ಅಂದರೆ ಕೆಲವೊಂದು ಸಾಮಾಜಿಕ ಪ್ರಕ್ರಿಯೆಗಳು ಯಾವುದೆಲ್ಲ ಇದ್ದಾವೆ ಅಂತ ಹೇಳುವಂಥದ್ದನ್ನು, ಅದರ ಮೀನಿಂಗ್ ಆಗಿರ್ಬೋದು, ಡೆಫಿನೇಷನ್ಸ್ ಆಗಿರ್ಬೋದು, ಅಥವಾ ಅರ್ಥ, ವ್ಯಾಖ್ಯೆ ಇವೆಲ್ಲವನ್ನು ನಾವು ಅಧ್ಯಯನ ಮಾಡಲಿಕ್ಕಿದ್ದೇವೆ. ನೆಕ್ಸ್ಟ್ 4th ಚಾಪ್ಟರ್, ದಟ್ ಈಸ್ ಕಲ್ಚರ್ ಆ್ಯಂಡ್ ಸೋಷಲೈಸೇಷನ್, ಸಂಸ್ಕೃತಿ ಮತ್ತು ಸಾಮಾಜೀಕರಣ ಎಂಬಂಥ ಒಂದು ವಿಷಯವನ್ನು ಕುರಿತು ನಾವು ಇಲ್ಲಿ 4th ಚಾಪ್ಟರಲ್ಲಿ ಅಧ್ಯಯನ ಮಾಡಲಿಕ್ಕಿದ್ದೇವೆ. ಕಲ್ಚರ್ ಆ್ಯಂಡ್ ಸೋಷಲೈಸೇಷನ್. Here we have to study what is culture, types of culture, features of culture, importance of culture in society, and socialization, types of socialization, some agencies of socialization. This all we have to study in 4th chapter. Next 5th chapter, that is social institution, ಸಾಮಾಜಿಕ ಸಂಸ್ಥೆಗಳು ಎಂಬಂಥ ಒಂದು ಚಾಪ್ಟರನ್ನು ಅಧ್ಯಯನ ಮಾಡಲಿಕ್ಕಿದ್ದೇವೆ. ಸಾಮಾಜಿಕ ಸಂಸ್ಥೆಗಳು, ಮುಖ್ಯವಾದಂತಹ ಸಾಮಾಜಿಕ ಸಂಸ್ಥೆಗಳಾದ ಏನು ಕುಟುಂಬ ಆಗಿರ್ಬೋದು, ವಿವಾಹ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಅಥವಾ ಶಿಕ್ಷಣ ಎಂಬಂಥ ಕೆಲವೊಂದು ಸಾಮಾಜಿಕ ಸಂಸ್ಥೆಗಳನ್ನು ಕುರಿತು ನಾವು ಆಳವಾಗಿ ಅಧ್ಯಯನವನ್ನು ಮಾಡಲಿಕ್ಕಿದ್ದೇವೆ. ಸಮ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಫ್ಯಾಮಿಲಿ, ಮ್ಯಾರೇಜ್, ರಿಲಿಜನ್ ಆ್ಯಂಡ್ ಎಜುಕೇಷನ್. ಓಕೆ, ದೆನ್ ನೆಕ್ಸ್ಟ್ ಚಾಪ್ಟರ್ 6th ಚಾಪ್ಟರ್, ಸೋಷಿಯಲ್ ಚೇಂಜ್, ಸಾಮಾಜಿಕ ಪರಿವರ್ತನೆ ಎಂಬಂಥ ಒಂದು ಅಧ್ಯಾಯವನ್ನು ಕೂಡ ನಾವು ಫಸ್ಟ್ PUCಯಲ್ಲಿ ಸ್ಟಡಿ ಮಾಡಲಿಕ್ಕೆ ಅಥವಾ ಕಲೀಲಿಕ್ಕಿದ್ದೇವೆ. ಸೋಷಿಯಲ್ ಚೇಂಜ್, ವಾಟ್ ಈಸ್ ಸೋಷಿಯಲ್ ಚೇಂಜ್, ಇಟ್ಸ್ ಟೈಪ್ಸ್ ಆಫ್ ಸಮ್ ಟೈಪ್ಸ್ ಆಫ್ ಸೋಷಿಯಲ್ ಚೇಂಜ್ ಆ್ಯಂಡ್ ಇಟ್ಸ್ ನೇಚರ್. ದಿಸ್ ಆಲ್ ವಿ ಹ್ಯಾವ್ ಟು ಸ್ಟಡಿ ಇನ್ ದಿ 6th ಚಾಪ್ಟರ್ ಫಸ್ಟ್ PUC ಸೋಷಿಯಾಲಜಿ. ಓಕೆ, ತುಂಬ ಈಸಿಯಾಗಿದೆ, ಚೆನ್ನಾಗಿ ಅಧ್ಯಯನ ಮಾಡಿದೆ. ಕೆಲವೊಂದು ಪಾಯಿಂಟ್ಸ್ಗಳು ಅಧಿಕವಾಗಿ ಬರ್ತದೆ ಫಸ್ಟ್ PUCಯಲ್ಲಿ. ಆ ಪಾಯಿಂಟ್ಸನ್ನು ಕರೆಕ್ಟಾಗಿ ನೋಡಿಕೊಂಡು ನಾವು ಪಾಯಿಂಟ್ ವೈಸ್ ಆಗಿ ಏನು ಎಕ್ಸ್ಪ್ಲೇನ್ ಮಾಡ್ತಾ ಹೋದಾಗ ನಮಗೆ ಚೆನ್ನಾದ ಉತ್ತಮ ಪಾಯಿಂಟ್ ವೈಸ್ ಆಗಿ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋದಾಗ ನಮಗೆ ಉತ್ತಮವಾದ ಅಂಕವನ್ನು ಎಕ್ಸಾಮಲ್ಲಿ ತೆಗಿಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬೋದು. ಓಕೆ, ನಾವು ಕ್ವಶನ್ ಪ್ಯಾಟರ್ನ್ಸ್, ಹೇಗೆ ಕ್ವಶನ್ಸ್ಗಳು ಬರ್ತವೆ ಎಕ್ಸಾಮಿಗೆ ಅಂತೇಳಿ, ಹೇಗೆ ಪ್ರಶ್ನೆಗಳು ಕೊಡ್ತಾರೆ ಎಕ್ಸಾಮಿಗೆ, ಯಾವ ರೀತಿಯಾದ ಪ್ರಶ್ನೆಗಳು ಬರ್ತದೆ ಅಂತ ಹೇಳುವಂಥದ್ದು. ಫಸ್ಟ್ 1 marks ಕ್ವಶನ್, 1 ಅಂಕದ ಪ್ರಶ್ನೆಗಳು ಕೊಡ್ತಾರೆ. ದೇರ್ ಇಸ್ ನೋ ಚಾಯ್ಸ್, ಅಲ್ಲಿ ನಮಗೆ ಯಾವುದೇ ರೀತಿಯ ಏನು ಆಯ್ಕೆಗಳು ಇಲ್ಲ, ಕಂಪಲ್ಸರಿಯಾಗಿ ಏನು ಆನ್ಸರ್ ಮಾಡಬೇಕಾಗ್ತದೆ. 1 word ಆನ್ಸರ್ ಕ್ವಶನ್ ಅಂತ ಹೇಳ್ತಾರೆ, ಅಥವಾ 1 word ಆನ್ಸರ್ ಅಂದರೆ 1 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳ್ತಾರೆ, 1 ಅಂಕದ ಪ್ರಶ್ನೆ. ನೆಕ್ಸ್ಟ್ 2 marks ಕ್ವಶನ್, ಅಲ್ಲಿ ಕೆಲವೊಂದು ಚಾಯ್ಸ್ಗಳಿದೆ, ಆಯ್ಕೆಗಳಿದ್ದಾವೆ. ದೇರ್ ವಿ ಹ್ಯಾವ್ ಸಿ ಸಮ್ ಚಾಯ್ಸಸ್, 2 marks ಕ್ವಶನ್. ದೆನ್ 5 marks ಕ್ವಶನ್, 5 ಅಂಕದ ಪ್ರಶ್ನೆಗಳು ಬರ್ತವೆ. ಹಿಯರ್ ಆಲ್ಸೋ ವಿ ಹ್ಯಾವ್ ಸಿ ಸಮ್ ಚಾಯ್ಸಸ್. ಓಕೆ, ಇಲ್ಲಿ ಕೂಡ ಆಯ್ಕೆಗಳಿದ್ದಾವೆ. ಈಗ 10 ಇದ್ದರೆ ಅದರಲ್ಲಿ 8 ಬರೀಲಿಕ್ಕೆ ಇರುವಂಥದ್ದು, ಅಥವಾ 4 ಇದ್ದರೆ 2 ಬರೀಲಿಕ್ಕೆ, ಆ ರೀತಿಯಾದ ಚಾಯ್ಸ್ಗಳು ಇದ್ದಾವೆ ಎಕ್ಸಾಮಿಗೆ. ನೆಕ್ಸ್ಟ್ 10 marks ಕ್ವಶನ್, 10 ಅಂಕದ ಪ್ರಶ್ನೆಗಳಿರ್ತವೆ. ದೇರ್ ಆಲ್ಸೋ ವಿ ಹ್ಯಾವ್ ಸೀನ್ ಸಮ್ ಚಾಯ್ಸಸ್, ಅಲ್ಲಿ ಕೂಡ ಆಯ್ಕೆಗಳಿದ್ದಾವೆ. 10 ಇದ್ದರೆ 8 ಬರೀಲಿಕ್ಕೆ, ಅಥವಾ 20 ಇದ್ದರೆ 20 ಎಲ್ಲ ಕೊಡೋದಿಲ್ಲ, 5 ಇದ್ದರೆ 4 ಬರೀಲಿಕ್ಕೆ, ಆ ರೀತಿಯಾದ ಚಾಯ್ಸ್ಗಳು ಇರ್ತವೆ. ಇದು ಕ್ವಶನ್ ಪ್ಯಾಟರ್ನ್ಸ್. ನೆಕ್ಸ್ಟ್ ಕ್ವಶನ್ ಬ್ಯಾಂಕ್ ಅಂತ ಸಿಗ್ತದೆ. ಕ್ವಶನ್ ಬ್ಯಾಂಕ್ DKPUCಯಿಂದ ಕ್ವಶನ್ ಬ್ಯಾಂಕ್ಸ್ ಕೊಡ್ತಾರೆ, ಬುಕ್ ಇರ್ತದೆ. 1, 2, 5, 10 ಮಾರ್ಕ್ಸಿನ ಕ್ವಶನಿಗೆ ಆನ್ಸರ್ಗಳಿರ್ತವೆ. ಯಾವುದೆಲ್ಲ ಕ್ವಶನ್ ಅಂತ ಹೇಳುವಂಥದ್ದು ಕರೆಕ್ಟಾಗಿ ನಾವು ಅಧ್ಯಯನ ಮಾಡಿದಾಗ ಕರೆಕ್ಟಾಗಿ ನೋಡಿಕೊಂಡ್ರೆ ಉತ್ತಮ ಅಂಕಗಳನ್ನು ತೆಗಿಲಿಕ್ಕೆ ಸಾಧ್ಯ ಇದೆ. ಓಕೆ, ದಿಸ್ ಈಸ್ ಫಸ್ಟ್ PUC ಸೋಷಿಯಾಲಜಿ. ವಾಟ್ ಇಂಟ್ರೊಡಕ್ಷನ್ ಟು ಸೋಷಿಯಾಲಜಿ ಅಂತ ಹೇಳುವಂಥ ಒಂದು ಪ್ರಥಮ PUCಯ ಒಂದು ಸಬ್ಜೆಕ್ಟ್ ವಿಷಯದಲ್ಲಿ ನಾವು ಅಧ್ಯಯನ ಮಾಡಲಿಕ್ಕಿರುವಂಥ ಪಠ್ಯಗಳು ಇವೆಲ್ಲ. ಓಕೆ, we have begin the class. We see first chapter first, that is nature of sociology, ಸಮಾಜಶಾಸ್ತ್ರದ ಸ್ವರೂಪ ಎಂಬ ಒಂದು ಅಧ್ಯಾಯವನ್ನು ನೋಡೋಣ. Here in this chapter we are going to study introduction, meaning, characteristics, definitions of sociology, importance of sociology, subject matters of sociology, sociology as a science, what are the characteristics of science, and some social thinkers or some important sociologists like both Indian and Western sociologists who contributed to the development of sociology. These all things we have to study in this chapter. Okay, now begins
Introduction. Man is divided sciences into two categories. They are, one is natural science and second one social science. Natural science and social science. ಮಾನವನು ವಿಜ್ಞಾನವನ್ನು ಮುಖ್ಯವಾಗಿ ಎರಡು ವಿಭಾಗಗಳನ್ನಾಗಿ ಮಾಡ್ತಾರೆ. ಯಾವುದೆಲ್ಲ ಅಂತ ಹೇಳಿದರೆ ನೈಸರ್ಗಿಕ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಎಂಬುದಾಗಿ ಎರಡು ವಿಭಾಗಗಳು. ಏನಿದು ನೈಸರ್ಗಿಕ ವಿಜ್ಞಾನ ಅಂತ ಹೇಳಿದರೆ ನ್ಯಾಚುರಲ್ ಸೈನ್ಸ್ ವಿಚ್ ಡೀಲ್ಸ್ ನೇಚರ್ ಆ್ಯಂಡ್ ಇಟ್ಸ್ ಎಲಿಮೆಂಟ್ಸ್. ನೈಸರ್ಗಿಕ ವಿಜ್ಞಾನ ಅಂತ ಹೇಳುವಂಥದ್ದು ನಿಸರ್ಗವನ್ನು ಮತ್ತು ನಿಸರ್ಗದಲ್ಲಿರುವಂತಹ ಜೀವಿಗಳನ್ನು ಕುರಿತು ಅಧ್ಯಯನ ಮಾಡುವಂಥದ್ದು, ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವಂಥದ್ದೇ ನೈಸರ್ಗಿಕ ವಿಜ್ಞಾನ. ನ್ಯಾಚುರಲ್ ಸೈನ್ಸ್, ಸೈನ್ಸ್ ವಿಚ್ ಡೀಲ್ಸ್ ನೇಚರ್ ಆ್ಯಂಡ್ ಇಟ್ಸ್ ಎಲಿಮೆಂಟ್ಸ್ ಅಂತ ಹೇಳ್ಬೋದು. ಎಕ್ಸಾಂಪಲ್ ಆಫ್ ನ್ಯಾಚುರಲ್ ಸೈನ್ಸ್ ಈಸ್ ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ ಎಟ್ಸೆಟ್ರಾ. ಜೈವಿಕ ಜೀವಶಾಸ್ತ್ರ, ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ಇವು ನೈಸರ್ಗಿಕ ವಿಜ್ಞಾನಕ್ಕೆ ಉದಾಹರಣೆ ಅಂತ ಹೇಳ್ಬೋದು. ಸೆಕೆಂಡ್ ಒನ್ ಸೋಷಿಯಲ್ ಸೈನ್ಸ್, ಸಮಾಜ ವಿಜ್ಞಾನ. ಸೋಷಿಯಲ್ ಸೈನ್ಸ್ ಈಸ್ ಸೈನ್ಸ್ ವಿಚ್ ಡೀಲ್ಸ್ ಸೊಸೈಟಿ ಆ್ಯಂಡ್ ಹ್ಯೂಮನ್ ಆರ್ ಹ್ಯೂಮನ್, ಮಾನವ ಮತ್ತು ಸಮಾಜವನ್ನು ಕುರಿತು ಅಧ್ಯಯನ ಮಾಡುವಂಥ ಶಾಸ್ತ್ರವೇ ಸಮಾಜಶಾಸ್ತ್ರ. ವಿಚ್ ಡೀಲ್ಸ್ ಸೊಸೈಟಿ ಆ್ಯಂಡ್ ಹ್ಯೂಮನ್ ಬೀಯಿಂಗ್ ಆರ್ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ಸೊಸೈಟಿ. ಅಂದರೆ ಮಾನವ ಮತ್ತು ಸಮಾಜವನ್ನು ಕುರಿತು ಅಧ್ಯಯನ ಮಾಡುವಂಥ ಶಾಸ್ತ್ರವೇ ಸಮಾಜ ವಿಜ್ಞಾನ ಅಂತ ಹೇಳ್ಬೋದು. ಸೋಷಿಯಲ್ ಸೈನ್ಸ್. ಎಕ್ಸಾಂಪಲ್ ಫಾರ್ ಸೋಷಿಯಲ್ ಸೈನ್ಸ್ ಈಸ್ ಹಿಸ್ಟ್ರಿ, ಇಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ. ಅಂದರೆ ಇತಿಹಾಸ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ ಇವೆಲ್ಲವೂ, ಸಮಾಜಶಾಸ್ತ್ರ ಇವೆಲ್ಲವೂ ಸೋಷಿಯಲ್ ಸೈನ್ಸಿಗೆ ಉದಾಹರಣೆಗಳು. ಸೊ ಸೋಷಿಯಾಲಜಿ ಈಸ್ ಆಲ್ಸೋ ನೋನ್ ಆಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಸೋಷಿಯಲ್ ಸೈನ್ಸ್. ಅಂದರೆ ಸಮಾಜಶಾಸ್ತ್ರವನ್ನು ಕೂಡ ಸಮಾಜ ವಿಜ್ಞಾನ ಅಂತಲೇ ಹೇಳ್ಬೋದು, ಅಥವಾ ಸಮಾಜಶಾಸ್ತ್ರವು ಕೂಡ ಒಂದು ಸಮಾಜ ವಿಜ್ಞಾನ ಆಗಿದೆ ಅಂತ ಹೇಳ್ಬೋದು. ಹೇಗೆ ಅಂತ ಹೇಳಿದ್ರೆ ದಿ ಮೇನ್ ಏಮ್ ಆಫ್ ಸೋಷಿಯಾಲಜಿ ಈಸ್ ಟು ಸ್ಟಡಿ ಹ್ಯೂಮನ್ ಸೊಸೈಟಿ ಇನ್ ಸಿಸ್ಟಮ್ಯಾಟಿಕಲಿ ಆರ್ ಇನ್ ಸೈಂಟಿಫಿಕ್ ಬೇಸಿಕ್ ಅಂತ ಹೇಳ್ಬೋದು. ವೈ ಸೋಷಿಯಾಲಜಿ ಈಸ್ ಕಾಲ್ಡ್ ಆಸ್ ಸೋಷಿಯಲ್ ಸೈನ್ಸ್? Because the main aim of sociology is to study human society in systematically or scientifically thus the sociology is popularly known as science of society. ಸಮಾಜದ ವಿಜ್ಞಾನ ಅಥವಾ ಸಮಾಜ ವಿಜ್ಞಾನ ಎಂಬುದಾಗಿ ಸಮಾಜಶಾಸ್ತ್ರವನ್ನು ಕರಿಬೋದು ಅಂತ ಹೇಳುವಂಥದ್ದು. ಓಕೆ, ಏನು ಅಂತ ಹೇಳಿದರೆ ಸೋಷಿಯಾಲಜಿ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಸೋಷಿಯಲ್ ಸೈನ್ಸ್. ವೈ? ಬಿಕಾಸ್ ದ ಮೇನ್ ಏಮ್ ಆಫ್ ಸೋಷಿಯಾಲಜಿ ಈಸ್ ಸ್ಟಡಿ ಹ್ಯೂಮನ್ ಸೊಸೈಟಿ ಸಿಸ್ಟಮ್ಯಾಟಿಕಲಿ ಆರ್ ಇನ್ ಸೈಂಟಿಫಿಕ್ ಬೇಸಿಸ್. ದಸ್ ದ ಸೋಷಿಯಾಲಜಿ ಈಸ್ ಪಾಪ್ಯುಲರ್ಲಿ ನೋನ್ ಆಸ್ ಸೈನ್ಸ್ ಆಫ್ ಸೊಸೈಟಿ. ಸಮಾಜ ವಿಜ್ಞಾನ ಎಂದು ಕರೆಯಲ್ಪಟ್ಟಿದೆ. ಓಕೆ, ನಾವು 1 marks ಕ್ವಶನ್, ಅಂದರೆ ಯು ಎಕ್ಸ್ಪೆಕ್ಟ್ 1 marks ಕ್ವಶನ್, 1 ಅಂಕದ ಪ್ರಶ್ನೆ ಬರ್ತದೆ. ವಾಟ್ ಈಸ್ ಸೋಷಿಯಾಲಜಿ? ಸಮಾಜಶಾಸ್ತ್ರ ಅಂದರೆ ಏನು ಎಂಬ ಪ್ರಶ್ನೆ ಬಂದಾಗ ನಾವು ಏನೆಂಬುದಾಗಿ ಉತ್ತರಿಸಬೇಕು ಅಂತ ಹೇಳಿದರೆ, ವಾಟ್ ಈಸ್ ಸೋಷಿಯಾಲಜಿ? ಸೋಷಿಯಾಲಜಿ ಈಸ್ ಎ ಕಾಂಪ್ರಿಹೆನ್ಸಿವ್ ಸ್ಟಡಿ ಆಫ್ ಹ್ಯೂಮನ್ ಸೊಸೈಟಿ. ಸೋಷಿಯಾಲಜಿ ಅಂತ ಹೇಳಿದರೆ ಅಥವಾ ಸಮಾಜಶಾಸ್ತ್ರ ಅಂತ ಹೇಳಿದರೆ ಮಾನವ ಸಮಾಜದ ಸಮಗ್ರ ಅಧ್ಯಯನವೇ ಸಮಾಜಶಾಸ್ತ್ರ. ಮಾನವ ಸಮಾಜವನ್ನು ಕುರಿತು ಸಮಗ್ರವಾಗಿ ಅಧ್ಯಯನ ಮಾಡುವಂಥ ಶಾಸ್ತ್ರವನ್ನು ಏನು ಅಂತ ಹೇಳ್ತೇವೆ? ಸಮಾಜಶಾಸ್ತ್ರ. ವೆರಿ ಇಂಪಾರ್ಟೆಂಟ್ ಕ್ವಶನ್. ವಾಟ್ ಈಸ್ ಸೋಷಿಯಾಲಜಿ? ಸೋಷಿಯಾಲಜಿ ಈಸ್ ಕಾಂಪ್ರಿಹೆನ್ಸಿವ್ ಸ್ಟಡಿ ಆಫ್ ಹ್ಯೂಮನ್ ಸೊಸೈಟಿ. ಓಕೆ, 1 ಅಂಕದ ಪ್ರಶ್ನೆ. ಸಮಾಜಶಾಸ್ತ್ರ ಅಂತ ಹೇಳಿದರೆ ಏನು? ಸಮಾಜಶಾಸ್ತ್ರ ಅಂತ ಹೇಳಿದರೆ ಮಾನವ ಸಮಾಜದ ಸಮಗ್ರ ಅಧ್ಯಯನವೇ ಸಮಾಜಶಾಸ್ತ್ರ. ಹ್ಯೂಮನ್ ಸೊಸೈಟಿ, ಕಾಂಪ್ರಿಹೆನ್ಸಿವ್ ಸ್ಟಡಿ ಆಫ್ ಹ್ಯೂಮನ್ ಸೊಸೈಟಿ ಹೇಳುವಂಥದ್ದು. ಇಟ್ ಈಸ್ ಎ ಸೈನ್ಸ್ ಆಫ್, ವಾಟ್ ಈಸ್ ಸೋಷಿಯಾಲಜಿ? ಇಟ್ ಈಸ್ ಎ ಸೈನ್ಸ್ ಆಫ್ ಕಾಂಪ್ರಿಹೆನ್ಸಿವ್ ಸ್ಟಡಿ ಆಫ್ ಹ್ಯೂಮನ್ ಸೊಸೈಟಿ. ಮಾನವ ಸಮಾಜದ ಸಮಗ್ರ ಅಧ್ಯಯನವೇ ಸಮಾಜಶಾಸ್ತ್ರ. ಓಕೆ, ನಾವು who is the father of sociology?
ಯಾರು ಸಮಾಜಶಾಸ್ತ್ರ ಪಿತಾಮಹ ಅಂತ ಹೇಳೋದು. ನೀವು ಎಲ್ಲ ವಿಷಯದಲ್ಲಿ ಕೂಡ ಅದರದೇ ಆದಂಥ ಒಂದು ಪಿತಾಮಹ ಅಥವಾ ಫಾದರ್ ಅಂತ ಹೇಳ್ಬೋದು, ಫಾದರ್ ಆಫ್ ಸಬ್ಜೆಕ್ಟ್ ಅಂತ ಹೇಳ್ಬೋದು, ನೋಡಿರ್ತೀರಿ. ಅಂದರೆ ಹಿಸ್ಟ್ರಿಯಲ್ಲಿ ಕೂಡ ಇತಿಹಾಸದ ಪಿತಾಮಹ, ಹಿಸ್ಟ್ರಿ ಯಾರು ಹೆರೋಡೋಟಸ್. ಅದೇ ಥರ ಪೊಲಿಟಿಕಲ್ ಸೈನ್ಸ್ ಇದು ಪಿತಾಮಹ ಅಂದರೆ ರಾಜ್ಯಶಾಸ್ತ್ರ ಪಿತಾಮಹ, ಇತಿಹಾಸದ ಪಿತಾಮಹ, ಅರ್ಥಶಾಸ್ತ್ರ ಪಿತಾಮಹ. ಅದೇ ರೀತಿ ಸೋಷಿಯಾಲಜಿಲಿ ಕೂಡ ಇನ್ ಸೋಷಿಯಾಲಜಿ ಆಲ್ಸೋ ವಿ ಹ್ಯಾವ್ ಸೀನ್ ಫಾದರ್ ಆಫ್ ಸೋಷಿಯಾಲಜಿ. ಹೂ ಈಸ್ ದಿ ಫಾದರ್ ಆಫ್ ಸೋಷಿಯಾಲಜಿ? ಆಗಸ್ಟ್ ಕಾಂಟ್ ಈಸ್ ನೋನ್ ಆಸ್ ಫಾದರ್ ಆಫ್ ಸೋಷಿಯಾಲಜಿ. ಆಗಸ್ಟ್ ಕಾಂಟ್ ರವರನ್ನು ಸಮಾಜಶಾಸ್ತ್ರದ ಪಿತಾಮಹ ಎಂಬುದಾಗಿ ಕರೀಬೋದು. ಸಮಾಜಶಾಸ್ತ್ರದ ಪಿತಾಮಹ. He coined the term sociology in 1839 in his preaching ಪಾಸಿಟಿವ್ ಫಿಲಾಸಫಿ. ಆಗಸ್ಟ್ ಕಾಂಟ್ ರವರು ಸಮಾಜಶಾಸ್ತ್ರವನ್ನು 1839ರಲ್ಲಿ ಅವರ ಒಂದು ಉಪನ್ಯಾಸವನ್ನು ನೀಡುವ ಸಂದರ್ಭದಲ್ಲಿ, ಪಾಸಿಟಿವ್ ಫಿಲಾಸಫಿ ಎಂಬ ಉಪನ್ಯಾಸವನ್ನು ನೀಡುವ ಸಂದರ್ಭದಲ್ಲಿ ಅವರು ಸಮಾಜಶಾಸ್ತ್ರ ಎಂಬ ಒಂದು ಶಬ್ದವನ್ನು ಮೊದಲ ಬಾರಿಗೆ ಬಳಕೆ ಮಾಡ್ತಾರೆ. ಆಗಸ್ಟ್ ಕಾಂಟ್ ಕಾಯಿಂಡ್ ದಿ ಟರ್ಮ್ sociology in 1839 in his preaching ಪಾಸಿಟಿವ್ ಫಿಲಾಸಫಿ ಅಂತ ಹೇಳ್ಬೋದು. ಪಾಸಿಟಿವ್ ಫಿಲಾಸಫಿ ಎಂಬ ಅವರ ಉಪನ್ಯಾಸದಲ್ಲಿ ಅವರು ಸಮಾಜಶಾಸ್ತ್ರ ಎಂಬ ವಿಷಯವನ್ನು ಅಥವಾ ಸಮಾಜಶಾಸ್ತ್ರ ಎಂಬ ಶಬ್ದವನ್ನು ಮೊದಲ ಬಾರಿಗೆ ಅವರು ಬಳಕೆ ಮಾಡ್ತಾರೆ. ಹೂ? ಆಗಸ್ಟ್ ಕಾಂಟ್. ಓಕೆ, ಫಾದರ್ ಆಫ್ ಸೋಷಿಯಾಲಜಿ ಆಗಸ್ಟ್ ಕಾಂಟ್. ಓಕೆ, let us begin the emergence of the word sociology. ಸಮಾಜಶಾಸ್ತ್ರದ ಅಥವಾ ಸಮಾಜಶಾಸ್ತ್ರ ಪದದ ಉಗಮವನ್ನು ನೋಡೋಣ. You expect 2 marks question in exam. What is the emergence of the word sociology, or derived the word sociology, or write the literal meaning of ವರ್ಡ್ ಸೋಷಿಯಾಲಜಿ? 3 ಫಾರ್ಮ್ಸಲ್ಲಿ ಕ್ವಶನ್ ಬರ್ತದೆ. ಹೇಗೆ ಅಂತ ಹೇಳಿದ್ರೆ ಹೀಗೆ ಬರ್ಬೋದು. ರೈಟ್ ಎಮರ್ಜೆನ್ಸ್ ಆಫ್ ದಿ ವರ್ಡ್ ಸೋಷಿಯಾಲಜಿ. ಸೆಕೆಂಡಾಗಿ ಹೀಗೆ ಬರ್ಬೋದು, ಡಿರೈವ್ಡ್ ದಿ ವರ್ಡ್ ಸೋಷಿಯಾಲಜಿ, ಆರ್ ರೈಟ್ ಲಿಟ್ರಲ್ ಮೀನಿಂಗ್ ಆಫ್ ದಿ ವರ್ಡ್ ಸೋಷಿಯಾಲಜಿ ಅಂತ ಬಂದಾಗ ಈ ಆನ್ಸರನ್ನು ಬರೀಲಿಕ್ಕೆ, ಅಂದರೆ ಕನ್ನಡದಲ್ಲಿ ಹೇಳುವಾಗ ಸಮಾಜಶಾಸ್ತ್ರ ಪದದ ಉಗಮವನ್ನು ತಿಳಿಸಿ ಅಂತ ಬರ್ಬೋದು 2 ಮಾರ್ಕ್ಸಿಗೆ, 2 ಅಂಕಕ್ಕೆ. ಅಥವಾ ಸಮಾಜಶಾಸ್ತ್ರ ಪದದ ವ್ಯುತ್ಪತ್ತಿಯನ್ನು ತಿಳಿಸಿ, ನಾಟ್ ಉತ್ಪತ್ತಿ ಅಂತಲ್ಲ, ವ್ಯುತ್ಪತ್ತಿಯನ್ನು ತಿಳಿಸಿ ಅಂತ ಬರುವುದು. ಆವಾಗ ನಾವು ಈ ಉತ್ತರವನ್ನು ನೀಡಬೇಕು. ಓಕೆ, ಸಿ ಎಮರ್ಜೆನ್ಸ್ ಆಫ್ ದಿ ವರ್ಡ್ ಸೋಷಿಯಾಲಜಿ. The word sociology is derived from 2 words. The word sociology is derived from 2 words. That is Latin word socius and Greek word logos. Socius means companion or associate. Logos means science or study. Okay. The word sociology is derived from Latin word socius and Greek word logos. Socius means companion or associate. Logos means science or study. ಏನು ಸಮಾಜಶಾಸ್ತ್ರ ಎನ್ನುವಂಥದ್ದು ಸೋಷಿಯಾಲಜಿ ಎಂಬ ಇಂಗ್ಲಿಷ್ ಪದಕ್ಕೆ ತತ್ಸಮಾನ ಪದವುಳ್ಳ ಕನ್ನಡ ಪದ. ಈ ಸಮಾಜಶಾಸ್ತ್ರ ಎಂಬುದು ಮುಖ್ಯವಾದ 2 ಶಬ್ದಗಳಿಂದ, 2 ಭಾಷೆಗಳಿಂದ ಬಂದಿದೆ. ಯಾವುದೆಲ್ಲ ಅಂತಂದರೆ ಲ್ಯಾಟಿನ್ ಭಾಷೆಯ ಸೋಷಿಯಸ್ ಮತ್ತು ಗ್ರೀಕ್ ಭಾಷೆಯ ಲಾಗೋಸ್. ಸೋಷಿಯಸ್ ಅಂತೇಳಿದರೆ ಸಹಚರ ಅಥವಾ ಗೆಳೆಯ, ಲಾಗೋಸ್ ಅಂತೇಳಿದರೆ ಶಾಸ್ತ್ರ ಅಥವಾ ವಿಜ್ಞಾನ. ಏನು ಸೋಷಿಯಸ್ ಅಂತೇಳಿದರೆ ಸಹಚರ, ಗೆಳೆಯ ಅಥವಾ ಸಮಾಜ ಅಂತೇಳುವಂಥದ್ದು. ಲಾಗೋಸ್ ಅಂತೇಳಿದರೆ ಶಾಸ್ತ್ರ ಅಥವಾ ವಿಜ್ಞಾನ ಅಂತ ಹೇಳ್ಬೋದು. ಓಕೆ, ಅಂಡರ್ಸ್ಟ್ಯಾಂಡ್? ಸೋಷಿಯಾಲಜಿ ಇಸ್ derived from 2 words, Latin word socius and Greek word logos. Socius means
associate or companion or associate. Logos means science or study. ಸಹಚರ ಅಥವಾ ಗೆಳೆಯ, ಸೋಷಿಯಸ್ ಅಂತ ಹೇಳಿದ್ರೆ ಸಹಚರ ಅಥವಾ ಗೆಳೆಯ, ಲಾಗೋಸ್ ಅಂತ ಹೇಳಿದ್ರೆ ಶಾಸ್ತ್ರ ಅಥವಾ ವಿಜ್ಞಾನ. Thus the etymological meaning of the word sociology is ಸ್ಟಡಿ ಆಫ್ ಸೊಸೈಟಿ. ಏನು ಸಮಾಜಶಾಸ್ತ್ರ ಎಂಬ ಪದದ ಉಗಮ, ಸಮಾಜಶಾಸ್ತ್ರ ಎಂಬ ಪದದ ವ್ಯುತ್ಪತ್ತಿ ಏನಾಗಿದೆ? ಸ್ಟಡಿ ಆಫ್ ಸೊಸೈಟಿ, ಸಮಾಜದ ಅಧ್ಯಯನ ಎಂಬುದಾಗಿ ಆಗಿದೆ. ನೀವು 2 ಮಾರ್ಕ್ಸ್ಗೆ ಬಂದಾಗ ಇವೆಲ್ಲವನ್ನು ಬರೆದು ಕೊನೆಗೇನು ಬರೀಬೇಕು? ದಸ್ ದಿ ಎಟಿಮಾಲಜಿಕಲ್ ಮೀನಿಂಗ್ ಆಫ್ ದಿ ವರ್ಡ್ ಸೋಷಿಯಾಲಜಿ ಈಸ್ ಸ್ಟಡಿ ಆಫ್ ಸೊಸೈಟಿ. ಕ್ವಶನ್ ಬರ್ತದೆ ಹೀಗೆ, ಏನು ಡಿರೈವ್ ದಿ ವರ್ಡ್ ಸೋಷಿಯಾಲಜಿ ಆರ್ ರೈಟ್ ದಿ ಎಟಿಮಾಲಜಿಕಲ್ ಮೀನಿಂಗ್ ಆಫ್ ವರ್ಡ್ ಸೋಷಿಯಾಲಜಿ ಬಂದಾಗ ದ ವರ್ಡ್ ಸೋಷಿಯಾಲಜಿ ಇಸ್ ಡಿರೈವ್ಡ್ ಫ್ರಮ್ 2 ವರ್ಡ್, ಲ್ಯಾಟಿನ್ ವರ್ಡ್ socius and Greek word logos. Socius means companion or associate, logos means science or study. Thus the etymological meaning of the word sociology is study of society. Okay, this is 2 marks question for exam. This is very important question for your annual exam as well as your midterm and your class test also. Okay, let us see definitions of the sociology. ವ್ಯಾಖ್ಯೆಗಳು, ಸಮಾಜಶಾಸ್ತ್ರದ ವ್ಯಾಖ್ಯೆಗಳನ್ನು ನೋಡುವ. ವೇರಿಯಸ್ ಸೋಷಿಯಲ್ ಥಿಂಕರ್ಸ್ ಆರ್ ವೇರಿಯಸ್ ಸೋಷಿಯಾಲಜಿಸ್ಟ್ ಗಿವನ್ ದೇರ್ ಓನ್ ಡೆಫಿನೇಷನ್ಸ್ ಫಾರ್ ಸೋಷಿಯಾಲಜಿ, ಬಟ್ ಇನ್ ಎಕ್ಸಾಮ್ ಪರ್ಪಸ್ ವಿ ಹ್ಯಾವ್ ಸೀನ್ ಓನ್ಲಿ 2 ಸಿಂಪಲ್ ಡೆಫಿನೇಷನ್. ಓಕೆ, 2 ಸರಳವಾದಂತಹ ವ್ಯಾಖ್ಯೆಗಳನ್ನು ನೋಡೋಣ. ದಟ್ ಈಸ್ ಅಕಾರ್ಡಿಂಗ್ ಟು ಮೆಕೈವರ್ ಆ್ಯಂಡ್ ಪೇಜ್. According to McIver and Page, sociology is about social relationship. ಏನು ಮೆಕೈವರ್ ಮತ್ತು ಪೇಜ್ ರವರ ಪ್ರಕಾರ ಸಮಾಜಶಾಸ್ತ್ರ ಅಂತ ಹೇಳುವಂಥದ್ದು ಸಾಮಾಜಿಕ ಸಂಬಂಧಗಳ ಕುರಿತಾದಂಥ ವಿಜ್ಞಾನ ಅಥವಾ ಸಾಮಾಜಿಕ ಸಂಬಂಧಗಳ ಕುರಿತಾದುದು ಅಂತ ಹೇಳಿದ್ದಾರೆ. ಯಾರು? ಮೆಕೈವರ್ ಮತ್ತು ಪೇಜ್ ರವರು. ಅಕಾರ್ಡಿಂಗ್ ಟು ಮೆಕೈವರ್ ಆ್ಯಂಡ್ ಪೇಜ್, sociology is about social relationship. Social relationship may be relationship between husband and wife, relationship between parents and children, and relationship between teachers and students, and relationship between doctor and patient. These are social relationship. So McIver and Page says that sociology is about like this relationship, or sociology is about social relationship, study of social relationship, or sociology is about the social relationship ಅಂತ ಹೇಳ್ತಾರೆ. ಮೆಕೈವರ್ ಆ್ಯಂಡ್ ಪೇಜ್ ರವರು ಏನು ಹೇಳ್ತಾರೆ? ಸಮಾಜಶಾಸ್ತ್ರ ಅಂತ ಹೇಳುವಂಥದ್ದು ಸಾಮಾಜಿಕ ಸಂಬಂಧಗಳು, ಯಾವುದೇ ಸಂಬಂಧ ಆಗಿರ್ಬೋದು. ಸಾಮಾಜಿಕ ಸಂಬಂಧ ಅಂತ ಹೇಳುವಂಥದ್ದು 2 ವ್ಯಕ್ತಿಗಳ ನಡುವೆ ಅಥವಾ 2 ಗುಂಪಿನ ನಡುವೆ ಆಗುವಂಥದ್ದು ಸಾಮಾಜಿಕ ಸಂಬಂಧ ಅಂತ ಹೇಳೋದು. ಅದು ಹೆತ್ತವರು ಮತ್ತು ಮಕ್ಕಳ ನಡುವಿನ ಅಥವಾ ಪೋಷಕರು ಮತ್ತು ಮಕ್ಕಳ ನಡುವಿನ ಸಂಬಂಧ ಆಗಿರ್ಬೋದು, ಗಂಡ ಹೆಂಡತಿಯ ನಡುವಿನ ಅಥವಾ ಪತಿ ಪತ್ನಿಯ ನಡುವಿನ ಸಂಬಂಧ ಆಗಿರ್ಬೋದು, ಅಥವಾ ಅದು ಕುಟುಂಬದಲ್ಲಾಗಿರುವಂಥದ್ದು. ಪಬ್ಲಿಕ್ಕಿಗೆ ಬಂದಾಗ ಟೀಚರ್ಸ್ ಮತ್ತು ಅಥವಾ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವಿನ ಸಂಬಂಧ ಆಗಿರ್ಬೋದು. ಅದೇ ರೀತಿ ವೈದ್ಯರು ಮತ್ತು ರೋಗಿಗಳು ಏನಿದ್ದಾರೋ ಅವರ ಸಂಬಂಧ ಆಗಿರ್ಬೋದು. ಪಬ್ಲಿಕ್ಕಿಗೆ ಬಂದಾಗ ಅದು 2 ರೀತಿ ಸಂಬಂಧ ನೋಡ್ಬೋದು. ಫ್ಯಾಮಿಲಿಯಲ್ಲಿ ಕುಟುಂಬದೊಳಗಿನ ಸಂಬಂಧವೂ ಆಗಿರ್ತದೆ, ಅದೇ ರೀತಿ ಪಬ್ಲಿಕ್ ರಿಲೇಷನ್, ಪ್ರೈವೇಟ್ ಆ್ಯಂಡ್ ಪಬ್ಲಿಕ್ ರಿಲೇಷನ್ಶಿಪ್. ಟೋಟಲಿ ದೇ ಸೇಸ್ ದ್ಯಾಟ್, McIver and Page ಸೇಸ್ ದ್ಯಾಟ್ ಈಸ್ ಅಬೌಟ್ both relationship, both private and public relationship. Totally they says that sociology is about social relationship. Okay, then according to Emil Durkheim ravara prakara, according to Emil Durkheim, he was also one of the important sociologists. He says that sociology is the science of institutions. He says that sociology is the science of social institutions. Emil Durkheim ರವರು ಏನು ಹೇಳ್ತಾರೆ? ಸಮಾಜಶಾಸ್ತ್ರ ಅಂತ ಹೇಳುವಂಥದ್ದು ಏನು ಕೆಲವೊಂದು ಸಾಮಾಜಿಕ ಸಂಸ್ಥೆಗಳ ಕುರಿತಾದ ವಿಜ್ಞಾನ ಅಂತ ಹೇಳ್ತಾರೆ. ಬಟ್ ಅಕಾರ್ಡಿಂಗ್ ಟು Emil Durkheim, sociology is about some social institutions like family, marriage, religion and education.
ದೆನ್ ನಾವು ಯಾವುದು ಈ ಫ್ಯಾಮಿಲಿ, ಮ್ಯಾರೇಜ್, ರಿಲಿಜನ್, ಎಜುಕೇಷನ್ ಅಂತ ಹೇಳುವಂಥದ್ದನ್ನು ನೆಕ್ಸ್ಟ್ ಮುಂದುವರಿದ ಪಾಠಗಳಲ್ಲಿ ನೋಡ್ಬೋದು ನಾವು. ಸೋಷಿಯಲ್ ಇನ್ಸ್ಟಿಟ್ಯೂಷನ್ ಅಂತ ಹೇಳುವಂಥ ಒಂದು ಚಾಪ್ಟರ್ ಇದೆ. ವಿ ಸಿ ಒನ್ ಚಾಪ್ಟರ್ ದಟ್ ಈಸ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್. ವಿ ಹ್ಯಾವ್ ಟು ಸ್ಟಡಿ briefly. Okay, so according to Emil Durkheim, sociology is about, or sociology is science of social institution. ಸಾಮಾಜಿಕ ಸಂಸ್ಥೆಗಳನ್ನು ಕುರಿತು ಅಧ್ಯಯನ ಮಾಡುವಂಥದ್ದು ಸಮಾಜಶಾಸ್ತ್ರ ಅಂತ ಹೇಳುವಂಥದ್ದು ಕೆಲವೊಂದು ಸಾಮಾಜಿಕ ಸಂಸ್ಥೆಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ ಆಗಿದೆ ಅಂತೇಳಿ ಯಾರು ಹೇಳ್ತಾರೆ? ಎಮಿಲ್ ಡರ್ಕೀಮ್. ಇದು ಕೂಡ 2 marks ಕ್ವಶನ್, ಇಂಪಾರ್ಟೆಂಟ್ 2 marks ಕ್ವಶನ್. ಡಿಫೈನ್ ಸೋಷಿಯಾಲಜಿ ಆರ್ write any one definitions of sociology. It is compulsory and compulsory question. You answer it any one definition. 2 definition ಕೂಡ ನೀವು ಸ್ಟಡಿ ಮಾಡಿ ಇಟ್ಕೊಳ್ಳಿ. According to McIver and Page, sociology is about social relationship. According to Emil Durkheim, sociology is science of social institution. ಕನ್ನಡದಲ್ಲಿ ಬರೆಯುವಾಗ ಸಮಾಜಶಾಸ್ತ್ರದ ವ್ಯಾಖ್ಯೆಯನ್ನು ನೀಡಿ ಅಂತ ಕೇಳ್ತಾರೆ. ಅವಾಗ ನಾವೇನು ಬರೀಬೇಕು? ಅಕಾರ್ಡಿಂಗ್ ಟು ಅಂದರೆ ಮೆಕೈವರ್ ಮತ್ತು ಪೇಜ್ರವರ ಪ್ರಕಾರ ಸಮಾಜಶಾಸ್ತ್ರ ಅಂತ ಹೇಳುವಂಥದ್ದು ಸಾಮಾಜಿಕ ಸಂಬಂಧಗಳ ಕುರಿತಾದುದು ಅಂತ ಬರೀಬೇಕು. ಅದೇ ರೀತಿ ಎಮಿಲ್ ಡರ್ಕೀಮ್ ರವರ ಪ್ರಕಾರ ಸಮಾಜಶಾಸ್ತ್ರವು ಏನಾಗಿದೆ? ಸಾಮಾಜಿಕ ಸಂಸ್ಥೆಗಳ ಕುರಿತ ವಿಜ್ಞಾನ ಆಗಿದೆ ಅಂತೇಳಿ ಯಾರು ಹೇಳ್ತಾರೆ? ಎಮಿಲ್ ಡರ್ಕೀಮ್. ಓಕೆ, ಇನ್ ನೆಕ್ಸ್ಟ್ ಕ್ಲಾಸ್ we study the characteristics of sociology or nature of sociology. ಸಮಾಜಶಾಸ್ತ್ರದ ಸ್ವರೂಪ ಅಂತ ಹೇಳುವಂಥದ್ದನ್ನು ನಾವು ಪಾಯಿಂಟ್ ಆಗಿ ಅಥವಾ ಪಾಯಿಂಟ್ ವೈಸ್ ಆಗಿ ಸ್ಟಡಿ ಮಾಡೋಣ. ಓಕೆ, ಥ್ಯಾಂಕ್ ಯು. ವಿ ಸಿ ನೆಕ್ಸ್ಟ್ ಕ್ಲಾಸ್.